ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು BA 3ನೇ ಸೆಮಿಸ್ಟರ್ NEP ರಿವೈಸ್ಡ್ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದಂತೆ ಸುಮಾರು 70 ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ. ಅವೆಲ್ಲವೂ ಸಹಿತ 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಆದರೆ ಈ ಪರೀಕ್ಷಾ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಆ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನು ಸೇರಿಸುವ ಮೂಲಕ 2 ಪ್ರಶ್ನೆಗಳನ್ನು ನೀಡಿ ಅಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಆ ಒಂದು ದೃಷ್ಟಿಯಿಂದ ಸುಮಾರು 70 ಅತಿ ಸಂಭವನೀಯವಾದಂತಹ ಹಾಗೂ ಬಹು ಮಹತ್ವದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ. ಸ್ನೇಹಿತರೆ, BA 3ನೇ ಸೆಮಿಸ್ಟರ್ನ ಅವಶ್ಯಕ ಪಠ್ಯದ ಪ್ರಶ್ನೋತ್ತರಗಳು ಇವು ಆಗಿರ್ತವೆ. ಆ ಕಾರಣದಿಂದ ಪ್ರತಿಯೊಂದು ಪ್ರಶ್ನೆಯನ್ನು ಬಹಳ ಮಹತ್ವದ್ದು ಅಂತೇಳಿ ತಿಳ್ಕೊಂಡು ಎಲ್ಲ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೋಬೇಕು. ಸ್ನೇಹಿತರೆ, ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಪ್ರಶ್ನೆ 1. ಬಿದಿರು ನಾನಾರಿಗಲ್ಲದವಳು, ಇದು ಯಾರ ತತ್ವಪದ? ಉತ್ತರ ಶಿಶುನಾಳ ಶರೀಫ. ಪ್ರಶ್ನೆ 2. ಶಿಶುನಾಳ ಶರೀಫರು ಯಾವ ಮನೆತನಕ್ಕೆ ಸೇರಿದವರು? ಉತ್ತರ ಶಿಶುನಾಳ ಶರೀಫರು ದೇವಕಾರ ಮನೆತನಕ್ಕೆ ಸೇರಿದವರು. ಪ್ರಶ್ನೆ 3. ಶಿಶುನಾಳ ಶರೀಫರ ಹೆಂಡತಿಯ ಹೆಸರೇನು? ಉತ್ತರ ಶಿಶುನಾಳ ಶರೀಫರ ಹೆಂಡತಿಯ ಹೆಸರು ಫಾತಿಮಾ. ಪ್ರಶ್ನೆ 4. ಶಿಶುನಾಳ ಶರೀಫರ ತತ್ವಪದದ ಅಂಕಿತವೇನು? ಉತ್ತರ ಶಿಶುನಾಳ ಶರೀಫರ ತತ್ವಪದದ ಅಂಕಿತ ಶಿಶುನಾಳಧೀಶ. ಪ್ರಶ್ನೆ 5. ಶಿಶುನಾಳ ಶರೀಫರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ ಶಿಶುನಾಳ ಶರೀಫರ ತಂದೆ ಹೆಸರು ಇಮಾಮ್ ಹಜರತ್ ಸಾಹೇಬ್ ಹಾಗೂ ತಾಯಿ ಹೆಸರು ಹಜ್ಜುಮಾ. ಪ್ರಶ್ನೆ 6. ಶಿಶುನಾಳ ಶರೀಫರ ಗುರುವಿನ ಹೆಸರೇನು? ಉತ್ತರ ಶಿಶುನಾಳ ಶರೀಫರ ಗುರುವಿನ ಹೆಸರು ಗೋವಿಂದ ಭಟ್ಟರು. ಪ್ರಶ್ನೆ 7. ಶಿಶುನಾಳ ಶರೀಫರ ಹುಟ್ಟೂರು ಯಾವುದು? ಉತ್ತರ ಶಿಶುನಾಳ ಶರೀಫರ ಹುಟ್ಟೂರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ. ಪ್ರಶ್ನೆ 8. ಮಹಿಳಾ ಜಾನಪದ ಲೇಖನದ ಲೇಖಕರು ಯಾರು? ಉತ್ತರ ಡಾಕ್ಟರ್ ಶಾಂತಾ ಇಮ್ರಾಪುರ. ಪ್ರಶ್ನೆ 9. ಡಾಕ್ಟರ್ ಶಾಂತಾ ಇಮ್ರಾಪುರ ಅವರ ಹುಟ್ಟೂರು ಯಾವುದು? ಉತ್ತರ ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ ಹುಟ್ಟೂರು ಮುದ್ದೇಬಿಹಾಳ. ಪ್ರಶ್ನೆ 10. ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ PhD ಸಂಶೋಧನಾ ಪ್ರಬಂಧದ ಹೆಸರೇನು? ಉತ್ತರ ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ PhD ಸಂಶೋಧನಾ ಮಹಾಪ್ರಬಂಧದ ಹೆಸರು ಅಕ್ಕ ಮಹಾದೇವಿಯ ಜೀವನ ಮತ್ತು ಸಾಧನೆ. ಪ್ರಶ್ನೆ 11. ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರು ಯಾರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಪಡೆದರು? ಉತ್ತರ ಡಾಕ್ಟರ್ SS ಬೂಸನೂರ್ ಮಠ ಅವರ ಮಾರ್ಗದರ್ಶನದಲ್ಲಿ PhD ಪದವಿ ಪಡೆದರು. ಪ್ರಶ್ನೆ 12. ಮಹಿಳಾ ಜಾನಪದ ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ ಮಹಿಳಾ ಜಾನಪದ ಲೇಖನವನ್ನು ಸಮಾಜ ಸಂಸ್ಕೃತಿ ಮಹಿಳೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 13. ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ ಯಾವ ಲೇಖನವನ್ನು ಪಠ್ಯಕ್ಕೆ ಹಚ್ಚಲಾಗಿದೆ? ಉತ್ತರ ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ ಮಹಿಳಾ ಜಾನಪದ ಲೇಖನವನ್ನು ಪಠ್ಯಕ್ಕೆ ಹಚ್ಚಲಾಗಿದೆ. ಪ್ರಶ್ನೆ 14. ನಟಿ ಲೇಖನವನ್ನು ಬರೆದವರು ಯಾರು? ಉತ್ತರ ನಟಿ ಲೇಖನವನ್ನು ಬರೆದವರು ವೈದೇಹಿ. ಪ್ರಶ್ನೆ 15. ವೈದೇಹಿ ಇದು ಯಾರ ಕಾವ್ಯನಾಮ? ಉತ್ತರ ವೈದೇಹಿ ಇದು ಜಾನಕಿ ಶ್ರೀನಿವಾಸ್ ಮೂರ್ತಿ ಅವರ ಕಾವ್ಯನಾಮ. ಪ್ರಶ್ನೆ 16. ಪಾರ್ಸಿನ ರತ್ನ ಎಂಬ ಪಾತ್ರ ಯಾವ ಕಥೆಯಲ್ಲಿದೆ? ಉತ್ತರ ಪಾರ್ಸಿನ ರತ್ನ ಎಂಬ ಪಾತ್ರ ನಟಿ ಕಥೆಯಲ್ಲಿದೆ. ಪ್ರಶ್ನೆ 17. ಪಾರ್ಸು ಎಂದರೇನು? ಉತ್ತರ ಮಾತು ಮತ್ತು ಅಭಿನಯದ ಮೂಲಕ ಕಣ್ಣೆದರು ಕಟ್ಟಿ ನಿಲ್ಲಿಸಿ ಕೊಡುವುದನ್ನು ಪಾರ್ಸು ಎನ್ನುತ್ತಾರೆ. 18.
ಪ್ರಶ್ನೆ, ಜಾನಕಿ ಶ್ರೀನಿವಾಸ ಮೂರ್ತಿ ವೈದೇಹಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಉತ್ತರ, ವೈದೇಹಿಯವರ ಕ್ರೌಂಚ ಪಕ್ಷಿಗಳು ಕೃತಿಗೆ 2009ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಶ್ನೆ 19, ವೈದೇಹಿ ಅವರ ತಂದೆ ತಾಯಿಯ ಹೆಸರೇನು? ಉತ್ತರ, ವೈದೇಹಿ ಅವರ ತಂದೆಯ ಹೆಸರು MVN ಹೆಬ್ಬಾರ್, ಐರೋಡಿ ವೆಂಕಟ ನರಸಿಂಹ ಹೆಬ್ಬಾರ್. ಇವರ ತಾಯಿ ಹೆಸರು ಮಹಾಲಕ್ಷ್ಮಿ. ಪ್ರಶ್ನೆ 20, ವೈದೇಹಿಯವರ ಅಭಿನಂದನಾ ಗ್ರಂಥ ಯಾವುದು? ಉತ್ತರ, ವೈದೇಹಿಯವರ ಅಭಿನಂದನಾ ಗ್ರಂಥ ಇರುವಂತಿಗೆ. 21 ಪ್ರಶ್ನೆ, ದಲಿತ ಅಭಿವೃದ್ಧಿ ಲೇಖನವನ್ನು ಬರೆದವರು ಯಾರು? ಉತ್ತರ, ಡಾಕ್ಟರ್ M ಚಂದ್ರು ಪೂಜಾರಿ. ಪ್ರಶ್ನೆ 22, ಡಾಕ್ಟರ್ M ಚಂದ್ರ ಪೂಜಾರಿಯವರು ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಉತ್ತರ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 23, ಸಂಶೋಧನಾ ಜವಾಬ್ದಾರಿ ಕೃತಿಯನ್ನು ಬರೆದವರು ಯಾರು? ಉತ್ತರ, ಡಾಕ್ಟರ್ M ಚಂದ್ರ ಪೂಜಾರಿಯವರು. ಪ್ರಶ್ನೆ 24, ಚೋಮನ ಮಕ್ಕಳ ಹಾಡು ಇದು ಯಾರ ಕವಿತೆ? ಉತ್ತರ, ಚೋಮನ ಮಕ್ಕಳ ಹಾಡು ಇದು ಸಿದ್ಧಲಿಂಗಯ್ಯ ಅವರ ಕವಿತೆ. ಪ್ರಶ್ನೆ 25, ಚೋಮನ ಮಕ್ಕಳ ಹೆಸರುಗಳೇನು? ಉತ್ತರ, ಗುರುವ, ಚಣಿಯ, ಕಾಳ, ನೀಲ ಮತ್ತು ಬೆಳ್ಳಿ. ಪ್ರಶ್ನೆ 26, ಸಿದ್ಧಲಿಂಗಯ್ಯ ಅವರು ಎಂದು ಮತ್ತು ಯಾವ ಊರಿನಲ್ಲಿ ಜನಿಸಿದರು? ಉತ್ತರ, ಫೆಬ್ರವರಿ 3, 1954ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೇಲಿಯಲ್ಲಿ ಜನಿಸಿದರು. ಪ್ರಶ್ನೆ 27, ಸಿದ್ಧಲಿಂಗಯ್ಯ ಅವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ, ಸಿದ್ಧಲಿಂಗಯ್ಯ ಅವರ ತಂದೆ ದೇವಯ್ಯ ಹಾಗೂ ತಾಯಿ ವೆಂಕಮ್ಮ. ಪ್ರಶ್ನೆ 28, ಸಿದ್ಧಲಿಂಗಯ್ಯ ಅವರು PhD ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು? ಉತ್ತರ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಪ್ರಶ್ನೆ 29, ಸಿದ್ಧಲಿಂಗಯ್ಯ ಅವರು ತಮ್ಮ PhD ಪದವಿಯನ್ನು ಯಾರ ಮಾರ್ಗದರ್ಶನದಲ್ಲಿ ಪಡೆದರು? ಉತ್ತರ, ಪ್ರೊಫೆಸರ್ GS ಶಿವರುದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಪ್ರಶ್ನೆ 30, ಗ್ರಾಮ ದೇವತೆಗಳು ಇದು ಯಾರ ಸಂಶೋಧನಾ ಮಹಾಪ್ರಬಂಧ? ಉತ್ತರ, ಸಿದ್ಧಲಿಂಗಯ್ಯ ಅವರ ಸಂಶೋಧನಾ ಮಹಾಪ್ರಬಂಧವಾಗಿದೆ. ಪ್ರಶ್ನೆ 31, ಸಿದ್ಧಲಿಂಗಯ್ಯ ಅವರ ನಾಟಕಗಳು ಯಾವುವು? ಉತ್ತರ, ಏಕಲವ್ಯ, ನೆಲಸಮ, ಪಂಚಮ. ಪ್ರಶ್ನೆ 32, ಸಿದ್ಧಲಿಂಗಯ್ಯ ಅವರ ಆತ್ಮಕಥೆಗಳು ಯಾವುವು? ಉತ್ತರ, ಊರು ಕೇರಿ ಭಾಗ 1, ಊರು ಕೇರಿ ಭಾಗ 2. ಪ್ರಶ್ನೆ 33, ಸಾಹಿತ್ಯ ರಚನೆಯಲ್ಲಿ ಜಾತಿ ಆಧಾರಿತ ದೃಷ್ಟಿಕೋನ ಈ ಲೇಖನವನ್ನು ಬರೆದವರು ಯಾರು? ಉತ್ತರ, ಡಾಕ್ಟರ್ KR ದುರ್ಗಾದಾಸ. ಪ್ರಶ್ನೆ 34, ಡಾಕ್ಟರ್ KR ದುರ್ಗಾದಾಸ್ ಅವರು ಎಂದು ಮತ್ತು ಎಲ್ಲಿ ಜನಿಸಿದರು? ಉತ್ತರ, 7ನೇ ಜೂನ್ 1955ರಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಮಸಾಗರದಲ್ಲಿ ಜನಿಸಿದರು. ಪ್ರಶ್ನೆ 35, ಚಂದ್ರಗಿರಿಯ ತೀರದಲ್ಲಿ ಇದು ಯಾರ ಕೃತಿ? ಉತ್ತರ, ಸಾರಾ ಅಬೂಬ್ಕರ್. ಪ್ರಶ್ನೆ 36, ಅಬೂಬ್ಕರ್ ಅವರ ಪ್ರವಾಸ ಕಥನ ಯಾವುದು? ಉತ್ತರ, ಐಷಾರಾಮದ ಆಳದಲ್ಲಿ. ಪ್ರಶ್ನೆ 37, ಸಾರಾ ಅಬೂಬ್ಕರ್ ಅವರ ಕಥಾ ಸಂಕಲನಗಳು ಯಾವುವು? ಉತ್ತರ, ಚಪ್ಪಲಿಗಳು, ಪಯಣ ಮತ್ತು ಇತರ ಕಥೆಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಗಗನಸಖಿ, ಸುಮಯ್ಯ. ಪ್ರಶ್ನೆ 38, ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಈ ಲೇಖನವನ್ನು ಬರೆದವರು ಯಾರು? ಉತ್ತರ, ಸಾರಾ ಅಬೂಬ್ಕರ. ಪ್ರಶ್ನೆ 39, ಸಾರಾ ಅಬೂಬ್ಕರ್ ಅವರ ಮೊದಲ ಕಾದಂಬರಿ ಯಾವುದು? ಉತ್ತರ, ಚಂದ್ರಗಿರಿಯ ತೀರದಲ್ಲಿ.
ಪ್ರಶ್ನೆ 40. ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯು ಯಾವ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು? ಉತ್ತರ ಲಂಕೇಶ್ ಪತ್ರಿಕೆಯಲ್ಲಿ. ಪ್ರಶ್ನೆ 41. ಅನೇಕಾಂತವಾದ ಸಮನ್ವಯದ ಸಾರ ಈ ಲೇಖನವನ್ನು ಬರೆದವರು ಯಾರು? ಉತ್ತರ ಕಮಲಾ ಹಂಪನ. ಪ್ರಶ್ನೆ 42. ಅನೇಕಾಂತವಾದ ಸಮನ್ವಯದ ಸಾರ ಈ ಲೇಖನವು ಯಾವ ಧರ್ಮದ ಸಾರವನ್ನು ವ್ಯಕ್ತಪಡಿಸುತ್ತದೆ? ಉತ್ತರ ಜೈನ ಧರ್ಮದ ಸಾರವನ್ನು ವ್ಯಕ್ತಪಡಿಸುತ್ತದೆ. ಪ್ರಶ್ನೆ 43. ಕಮಲಾ ಹಂಪನ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಪ್ರಾರಂಭವಾಯಿತು? ಉತ್ತರ ಚಳ್ಳಕೆರೆಯಲ್ಲಿ. ಪ್ರಶ್ನೆ 44. ಕಮಲಾ ಹಂಪನ ಅವರು BA ಆನರ್ಸ್ ಪದವಿಯನ್ನು ಯಾವಾಗ ಪಡೆದುಕೊಂಡರು? ಉತ್ತರ ಕಮಲಾ ಹಂಪನ ಅವರು 1955ರಿಂದ 58ರಲ್ಲಿ BA ಆನರ್ಸ್ ಪದವಿಯನ್ನು ಪಡೆದುಕೊಂಡರು. ಪ್ರಶ್ನೆ 45. ಕಮಲಾ ಹಂಪನ ಅವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ ತಂದೆಯ ಹೆಸರು C. ರಂಗಧಾಮನಾಯಕ ಮತ್ತು ತಾಯಿ ಲಕ್ಷಮ್ಮ. ಪ್ರಶ್ನೆ 46. ಕಮಲಾ ಹಂಪನ ಅವರ ಹುಟ್ಟೂರು ಯಾವುದು? ಉತ್ತರ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಪ್ರಶ್ನೆ 47. ಅಲೆಮಾರಿಗಳ ಶಾಪಗ್ರಸ್ತ ಪಯಣದ ಲೇಖಕರು ಯಾರು? ಉತ್ತರ ಡಾಕ್ಟರ್ AS ಪ್ರಭಾಕರ. ಪ್ರಶ್ನೆ 48. ಡಾಕ್ಟರ್ AS ಪ್ರಭಾಕರ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ? ಉತ್ತರ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 49. ಡಾಕ್ಟರ್ AS ಪ್ರಭಾಕರ್ ಅವರ ಹುಟ್ಟೂರು ಯಾವುದು? ಉತ್ತರ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಯರಂಬಳ್ಳಿ. ಪ್ರಶ್ನೆ 50. ಅಲೆಮಾರಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಹಾರ ಮತ್ತು ಆಶ್ರಯಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವ ಜನರನ್ನು ಅಲೆಮಾರಿಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 51. ಡಾಕ್ಟರ್ AS ಪ್ರಭಾಕರ್ ಅವರ PhD ಸಂಶೋಧನಾ ಪ್ರಬಂಧ ಯಾವುದು? ಉತ್ತರ ಕರ್ನಾಟಕ ಡೊಂಬರು ಒಂದು ಅಲೆಮಾರಿ ಸಮುದಾಯದ ಅಧ್ಯಯನ. ಪ್ರಶ್ನೆ 52. ಕರ್ನಾಟಕದಲ್ಲಿರುವ ಯಾವುದಾದರೂ 2 ಅಲೆಮಾರಿ ಜನಾಂಗಗಳನ್ನು ತಿಳಿಸಿರಿ. ಉತ್ತರ 1ನೇಯದು ಹಕ್ಕಿಪಿಕ್ಕಿ ಜನಾಂಗ, 2ನೇಯದು ಸುಡುಗಾಡು ಸಿದ್ಧರು. ಪ್ರಶ್ನೆ 53. ಅಲೆಮಾರಿಗಳ ಜೀವನ ಕಥನವನ್ನು ಬರೆದವರು ಯಾರು? ಉತ್ತರ ಡಾಕ್ಟರ್ AS ಪ್ರಭಾಕರ್ ಅವರು. ಪ್ರಶ್ನೆ 54. ಬಡತನವೆಂದರೆ ಎನ್ನುವ ಲೇಖನವನ್ನು ಬರೆದವರು ಯಾರು? ಉತ್ತರ ಡಾಕ್ಟರ್ ವೆಂಕಟೇಶ್ ನೆಲ್ಲಿಕುಂಟೆ. ಪ್ರಶ್ನೆ 55. ಡಾಕ್ಟರ್ ವೆಂಕಟೇಶ್ ನೆಲ್ಲಿಕುಂಟೆ ಅವರು ಯಾವ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯುತ್ತಾರೆ? ಉತ್ತರ ಇವರು ವಾರ್ತಾಭಾರತಿ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯುತ್ತಾರೆ. ಪ್ರಶ್ನೆ 56. ಡಾಕ್ಟರ್ ವೆಂಕಟೇಶ್ ನೆಲ್ಲಿಕುಂಟಿ ಇವರು ಯಾರ ಆಪ್ತ ಕಾರ್ಯದರ್ಶಿಯಾಗಿದ್ದಾರೆ? ಉತ್ತರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದಾರೆ. ಪ್ರಶ್ನೆ 57. ಗಣಿ ವಿಸ್ತಾರ ನೋಡ ಲೇಖನದ ಲೇಖಕರು ಯಾರು? ಉತ್ತರ ಡಾಕ್ಟರ್ ಮೊಗಳ್ಳಿ ಗಣೇಶ. ಪ್ರಶ್ನೆ 58. ಡಾಕ್ಟರ್ ಮೊಗಳ್ಳಿ ಗಣೇಶ ಅವರು ಪಡೆದ 2 MA ಪದವಿಗಳು ಯಾವುವು? ಉತ್ತರ ಅರ್ಥಶಾಸ್ತ್ರ ಹಾಗೂ ಜಾನಪದ 2 ವಿಷಯಗಳಲ್ಲಿ ಇವರು MA ಪದವಿಗಳನ್ನು ಪಡೆದಿದ್ದಾರೆ. ಪ್ರಶ್ನೆ 59. ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರ ಹುಟ್ಟೂರು ಯಾವುದು? ಉತ್ತರ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರ ಹುಟ್ಟೂರು ಬೆಂಗಳೂರು ಗ್ರಾಮಾಂತರ ಸಂತೆಮೋಗೇನಹಳ್ಳಿ. ಪ್ರಶ್ನೆ 60. ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರ ಕಥಾ ಸಂಕಲನಗಳು ಯಾವುವು? ಉತ್ತರ ಬುಗುರಿ, ಅತ್ತೆ, ಭೂಮಿ, ಮಣ್ಣು, ಕಣ್ಣೆಮಳೆ, ದೇವರ ದಾರಿ. ಪ್ರಶ್ನೆ 61. ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರ ಕಾದಂಬರಿಗಳು ಯಾವುವು?
ಉತ್ತರ ತೊಟ್ಟಿಲು, ಕಿರೀಟ, ಅನಾದಿ, ಹೊಕ್ಕಳು ಇತ್ಯಾದಿ. ಪ್ರಶ್ನೆ 62. ದೇವಮಾನವರು ಮೂಡಿದ್ದು ಇದೇ ತೊಗಲ ಚೀಲದಲ್ಲಿ, ರಾಮ ರಹೀಮರೆಲ್ಲ ಮರೆತಿರುವರು, ಜಗದೋದ್ಧಾರದ ಭರಾಟೆಯಲ್ಲಿ. ಈ ಸಾಲುಗಳು ಯಾವ ಕವಿತೆಯಲ್ಲಿವೆ? ಉತ್ತರ ತೊಗಲ ಚೀಲ ಕವಿತೆಯಲ್ಲಿವೆ. ಪ್ರಶ್ನೆ 63. ತೊಗಲ ಚೀಲ ಕಾವ್ಯವನ್ನು ಬರೆದವರು ಯಾರು? ಉತ್ತರ ಡಾಕ್ಟರ್ ಮಲ್ಲಿಕಾ ಘಂಟಿ. ಪ್ರಶ್ನೆ 64. ಡಾಕ್ಟರ್ ಮಲ್ಲಿಕಾ ಘಂಟಿಯವರ ಹುಟ್ಟೂರು ಯಾವುದು? ಉತ್ತರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಂಗರಗಿ. ಪ್ರಶ್ನೆ 65. ಡಾಕ್ಟರ್ ಮಲ್ಲಿಕಾ ಘಂಟಿಯವರ ಯಾವುದಾದರೂ 2 ಕವನ ಸಂಕಲನಗಳನ್ನು ತಿಳಿಸಿರಿ. ಉತ್ತರ 1 ತುಳಿಯದಿರಿ ನನ್ನ, 2ನೇದ್ದು ಈ ಹೆಣ್ಣುಗಳೇ ಹೀಗೆ. ಪ್ರಶ್ನೆ 66. ಇಲ್ಲಿ ನಿತ್ಯ ರಂಜಾನ್ ಉಪವಾಸ ಈ ಕಾವ್ಯವನ್ನು ಬರೆದವರು ಯಾರು? ಉತ್ತರ ಆರಿಫ್ ರಾಜಾ. 68ನೇ ಪ್ರಶ್ನೆ. ಆರಿಫ್ ರಾಜಾ ಅವರಿಗೆ 2012ರಲ್ಲಿ ದೊರೆತ ಪ್ರಶಸ್ತಿ ಯಾವುದು? ಉತ್ತರ ಆರಿಫ್ ರಾಜಾ ಅವರಿಗೆ 2012ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಪುರಸ್ಕಾರ ದೊರೆಯಿತು. ಪ್ರಶ್ನೆ 69. ಕಲ್ಲಪ್ಪಜ್ಜನ ತೇರು ಕಥೆಯ ಲೇಖಕರು ಯಾರು? ಉತ್ತರ ಡಾಕ್ಟರ್ ವೈ.ಎಂ. ಭಜಂತ್ರಿ. ಪ್ರಶ್ನೆ 70. ಕಲ್ಲಪ್ಪಜ್ಜನ ತೇರು ಕಥೆಯನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ ಕಲ್ಲಪ್ಪಜ್ಜನ ತೇರು ಕಥೆಯನ್ನು ಡಾಕ್ಟರ್ ವೈ.ಎಂ. ಭಜಂತ್ರಿ ಅವರ ರಕ್ತದ ಕಲೆಗಳ ಮೇಲೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು 70 ಪ್ರಶ್ನೆಗಳನ್ನು ನಾನು 1 ಅಂಕದ ಪ್ರಶ್ನೆಗಳನ್ನು ನೀಡಿದ್ದೇನೆ. ಸ್ನೇಹಿತರೆ, ನಿಮಗೆ NEP ರಿವೈಸ್ಡ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಇಲ್ಲಿ ಈ ಪರೀಕ್ಷೆಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೀಡಿರ್ತಾರೆ. ಇಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯೊಂದಿಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡಿಸಿ ಕೇಳುವಂಥದ್ದು ಅಲ್ಲಿ ನಡೀತೈತೆ. ಒಟ್ಟು 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ 10 ಪ್ರಶ್ನೆಗಳಿಗೆ ನೀವು ಅಲ್ಲಿ ಉತ್ತರವನ್ನು ನೀಡಿದ್ದಾಯ್ತಂದ್ರೆ 20 ಅಂಕಗಳು ನಿಮಗೆ ದೊರೆಯುತ್ತವೆ. ಅಂದರೆ ಒಂದು ಪ್ರಶ್ನೆ 2 ಅಂಕದ ಪ್ರಶ್ನೆ ಆಗಿರ್ತದೆ. ಅದರಲ್ಲಿ 2 ಪ್ರಶ್ನೆಗಳು ಕೂಡಿಕೊಂಡು ಒಂದು ಪ್ರಶ್ನೆಯನ್ನು ಕೇಳಲಾಗಿರ್ತದೆ. ಆ ಒಂದು ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳು ಈ 70 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನೀವು ಓದ್ಕೊಂಡಿದ್ದಾಯ್ತಂದ್ರೆ ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ದೊರೀತವೆ ಅಂಥೇಳಿ ಈ ಮೂಲಕ ನಾನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.